ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಫ್ರೈಡೇ ಈವ್ನಿಂಗ್ ವ್ಲಾಗ್ ಇದು. ಹೊರಗಡೆ ಹೋಗೋದಿತ್ತು. ಸೊ ಹಾಗೆ ಸ್ಯಾರೀಸ್ ಕೂಡ ಕುಚ್ಚಿಗೆ ಕೊಟ್ಟಿದ್ದರು, ಬಟ್ ಜಿಗ್ಜಾಗ್ ಫಾಲ್ ಕೂಡ ಮಾಡೋದಿತ್ತು. ಹಾಗಾಗಿ ನಾನು ಅವ್ರು ತಂದು ಕೊಟ್ಟಿರೋದು ಹಾಗೆ ಇಟ್ಬಿಟ್ಟಿದ್ದೆ, ನೋಡೇ ಇರಲಿಲ್ಲ. ನನಗೇನಂದರೆ ಇವಾಗ ನನ್ನ ಸ್ಯಾರಿಗಳಾದರೆ ಜಿಗ್ಜಾಗ್ ಫಾಲ್ ಕೊಟ್ಟಾಗ ಗೊತ್ತಾಗುತ್ತೆ ಇದೆ ನನ್ನ ಸ್ಯಾರಿ ಅಂತ. ಬಟ್ ಸ್ಯಾರಿಗಳನ್ನೇ ನೋಡಿದೆ ನಾನು ಯಾವ ಸ್ಯಾರಿ ಅಂತ ನಂದು ಅಂದ್ಕೊಳ್ಳಿ ಅಂದ್ಬಿಟ್ಟು ಒಂದು ರೆಫರೆನ್ಸ್ಗೆ ಇರಲಿ ಅಂತ ಜಸ್ಟ್ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದಿಷ್ಟು ಸ್ಯಾರಿಗಳನ್ನ ನಾನು ಜಿಗ್ಜಾಗ್ ಫಾಲಿಗೆ ಕೊಟ್ಬಿಟ್ಟು ಅಲ್ಲೇ ಒಂದು ಫಂಕ್ಷನ್ ಕೂಡ ಇತ್ತು, ಅದನ್ನು ಅಟೆಂಡ್ ಮಾಡಿಬಿಟ್ಟು ಬರಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿ ಹೊರಟಿದ್ದು. ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಫ್ರೈಡೇ ಈವ್ನಿಂಗ್ ಆಗಿದ್ದರಿಂದ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಹೋಗ್ಬಿಟ್ಟು ಫಸ್ಟಿಗೆ ಜಿಗ್ಜಾಗ್ ಫಾಲ್ಗೆಲ್ಲ ಸ್ಯಾರಿನ ಕೊಟ್ಟು ಅಲ್ಲಿಂದ ನಾನು ಹೋಗಿದ್ದು ನನ್ನ ಸೋದರತ್ತೆ ಮನೆಗೆ. ಸೊ ನಾನು 1 ಮಂತ್ ಬಿಫೋರ್ ನೀವು ನನ್ನ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಅತ್ತೆ ಮಗನ ವೈಫ್ ಸೀಮಂತ ಇತ್ತು, ಅಲ್ಲಿ ಹೋಗಿದ್ದೆ. ಸೊ ಅವ್ರಿಗೆ ಇವಾಗ ರೀಸೆಂಟಾಗಿ ಪಾಪು ಆಗಿತ್ತು. ಬಟ್ ನನಗೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ನೋಡೋಕ್ಕಾಗಿಲ್ಲ, ಯಾಕೆಂದರೆ ನನ್ನ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇತ್ತು, ಅದು ಇದು ಫಂಕ್ಷನ್ ಕೂಡ ಇತ್ತು, ಹಂಗಾಗಿ ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ಅವತ್ತಿನ ದಿನ ಏನು ಅವರು 5th ಡೇ ಇತ್ತು ಅಂತ ಅಂದ್ಕೊಳ್ತೀನಿ. ಸೊ 5th ಡೇಗೆ ಅವರು ಸೂತ್ಕ ಕಳ್ಕೊಳ್ಳೋ ಅಂಥದ್ದು ಮಾಡ್ತಾಯಿದ್ರು ಪ್ರೋಗ್ರಾಮು. ಸೂತ್ಕ ಕಳ್ಕೊಳ್ಳೋ ಜೊತೆ ಮಗುನ ತೊಟ್ಲಿಗೂ ಕೂಡ ಹಾಕಿ ಪಾಪುಗೊಂದು ಹೆಸರು ಕೂಡ ಇಟ್ಟಿದ್ದಾರೆ, ನಾನು ಹೇಳ್ತೀನಿ ಹಾಗೆ ವ್ಲಾಗಲ್ಲಿ. ಅಲ್ಲಿ ಹೋಗಿದ್ದೆ. ಇದು ನಮ್ಮ ಅತ್ತೆ ಮನೆ ಕೂಡ ಕುರುಬ್ರಳ್ಳಿನಲ್ಲೇ ಇರೋದು. ನನ್ನ ಹಸ್ಬೆಂಡ್ ಅಪ್ಪ ಅಮ್ಮ ಇದ್ದಾರಲ್ಲ ಕುರುಬ್ರಳ್ಳಿನಲ್ಲಿ, ಆ ರೋಡ್ ನೆಕ್ಸ್ಟ್ ರೋಡಲ್ಲೇ ನಮ್ಮ ಅತ್ತೆ ಮನೆ ಕೂಡ ಬರುತ್ತೆ. ಸೊ ಹೋಗಿದ ತಕ್ಷಣವೇ ಎಲ್ಲ ಆಲ್ರೆಡಿ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು, ಅಂದರೆ ಮಗುನ ತೊಟ್ಲಿಗೆ ಹಾಕೋ ಶಾಸ್ತ್ರನ ಮಾಡ್ತಾಯಿದ್ರು. ಸುಮ್ಮನೆ ಒಳಗಡೆ ಹೋಗೋದಕ್ಕಿಂತ ಹೊರಗಡೆನೇ ಹಾಗೆ ನಿಂತ್ಕೊಂಡು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಮತ್ತು ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಹೆಣ್ಣು ಮಗು ಬಂದಿದೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸತ್ತು ಈ ಒಂದು ಏನು ಗೊತ್ತಾ, ಬರೀ ಗಂಡ್ಮಕ್ಳು ಅಂತ ಕೇಳಿ ನೋಡಿ ತುಂಬ ಬೇಜಾರಾಗ್ಬಿಟ್ಟಿದ್ದು. ಸೊ ಇವಾಗ ಹೆಣ್ಮಗು ಅಂತ ಕೇಳಿದ ಖುಷಿ ಆಯಿತು. ರೀಸೆಂಟಾಗಿ ನನ್ನ ಕಸಿನ್ ಬ್ರದರ್ಗೂ ಹೆಣ್ಮಗು ಆಯಿತು, ಅದಾದಮೇಲೆ ಇವಾಗ ಇನ್ನೊಬ್ಬ ಕಸಿನ್ ಬ್ರದರ್ಗೆ ಹೆಣ್ಮಗು ಆಗಿದೆ. ಸೊ ನೋಡಿಬಿಟ್ಟು ಕೇಳಿ ಖುಷಿ ಆಯಿತು, ಬಟ್ ನೋಡೋಕ್ಕಾಗಿರಲಿಲ್ಲ ಹೋಗಿ. ಸೊ ಈಗೂ ಮನೆಯಲ್ಲೂ ಕೂಡ ಇದೆಲ್ಲ ಮಾಡ್ತಾಯಿದ್ದಾರಲ್ವ, ಸುಲ್ಕ ಕಳ್ಕೊಳ್ಳೋದೆಲ್ಲ ಮಾಡ್ತಾಯಿದ್ದಾರಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಆ ಮಗುನೆಲ್ಲ ನೋಡಿಕೊಂಡು ಮೀಟ್ ಮಾಡಿ ಅಲ್ಲೇ ಊಟ ಕೂಡ ಮಾಡ್ಕೊಂಡು ಬಂದೆ. ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಜಸ್ಟ್ ಹೋದಾಗ ಏನೋ ಅವರು ತೊಟ್ಲಿಗೆ ಹಾಕೋ ಶಾಸ್ತ್ರ ಮಾಡ್ತಾಯಿದ್ರು, ಅದು ನಾನು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡೆ. ಅದು ಕೂಡ ಸರಿಗೆ ಬಂದಿಲ್ಲ, ನಾನು ಹೊರಗಡೆ ನಿಂತ್ಕೊಂಡಿದ್ದರಿಂದ. ಮನೆ ಒಳಗಡೆ ಎಲ್ಲ ಶಾಸ್ತ್ರ ಮಾಡ್ತಾಯಿದ್ದೆ, ನಾನು ಹೋಗ್ಬಿಟ್ಟು ಈ ಕಡೆ ಜಾಗ ಬಿಡಿ ತೊಟ್ಲಿಗೆ ಹಾಕೋಣ ಮಗು ನಾನು ವೀಡಿಯೋ ಮಾಡ್ಕೋಬೇಕು ಆ ಥರ ಎಲ್ಲ ಹೇಳೋಕ್ಕಾಗಿಲ್ಲ ನನಗೆ. ಸುಮ್ಮನೆ ಹಾಗೆ ಹೊರಗಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ನಾನು ವೀಡಿಯೋನ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ, ಕ್ಯೂಟ್ ಲಿಟಲ್ ಬೇಬಿ, ತುಂಬಾ ಚೆನ್ನಾಗಿದೆ. ಸೊ ಯಾರಿಗೆ ತಾನೇ ಮಗು ಅಂದರೆ ಇಷ್ಟ ಆಗಲ್ಲ ಹೇಳಿ ಅಲ್ವಾ? ಚಿಕ್ಕ ಮಕ್ಕಳನ್ನ ನೋಡೋಕ್ಕೆ ಒಂಥರ ಚೆಂದ, ಖುಷಿ, ಅವರು ಅಳೋದನ್ನು ಕೇಳಿಸ್ಕೊಳ್ಳೋದಕ್ಕೆ ಅದೆಲ್ಲ ಒಂಥರ ಖುಷಿ ಆಗುತ್ತೆ. ಸೊ ಹೋಗ್ಬಿಟ್ಟು ಪಾಪನ ತೊಟ್ಟಿಗೆಲ್ಲ ಹಾಕಿದ್ದೆಲ್ಲ ನೋಡಿ ಅದಾದಮೇಲೆ ಅವರು ಕೂಡ ಚುಂಚನಗಿರಿ ಭೈರವೇಶ್ವರನ ಮಾಡೋದು. ಸೊ ಅವರು ನಮ್ಮನೆಗೆ ಯಾರು ಬರ್ತಾರಲ್ವ ಭೈರವೇಶ್ವರ ಪೂಜೆ ಮಾಡೋದಕ್ಕೆ, ಅವರೇ ಅಲ್ಲೂ ಕೂಡ ಬಂದಿದ್ದರು. ಸೊ ಅವರು ಕೂಡ ನಮ್ಮ ರಿಲೇಟಿವೇ ಆಗಿರೋದ್ರಿಂದ ನಮ್ಮ ರಿಲೇಷನ್ ಯಾರ್ಯಾರಿದ್ದಾರೋ ಅವ್ರನ್ನೇ ಕಳಿಸ್ತೀವಿ ನಾವು ಪೂಜೆಗೆ ಮನೆಗೆ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಬಂದರು, ಪೂಜೆ ಎಲ್ಲ ಮಾಡಿಕೊಟ್ಬಿಟ್ಟು ಎಲ್ಲ ಊಟ ಮಾಡಿ ನಾವು ಬೇಗನೆ ರಿಟರ್ನ್ ಬಂದುಬಿಟ್ವಿ. ನಾನು ಮತ್ತೆ ನಲ್ಲೇನೋ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಇದು ಬಂದುಬಿಟ್ಟು ಅಲ್ಲಿಂದ ಬರ್ತಾ ದಾರಿನಲ್ಲಿ ಅವತಾರದ್ದು ಒಂದು ಎಕ್ಸಿಬಿಷನ್ ಹಾಕಿದ್ದಾರೆ. ಸೊ ಹೊರಗಡೆಯಿಂದ ನೋಡೋದಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿತ್ತು. ಲಾಸ್ಟ್ ಟೈಮ್ ಅಕ್ವಾಟಿಕ್ ಅನಿಮಲ್ ಹಾಕಿದ್ರು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಇವಾಗ ಅವತಾರದ್ದು ಹಾಕಿದ್ದಾರೆ. ಈಗ ನನ್ನ ಮಗನಿಗೆ ಟೆಸ್ಟ್ ನಡೀತಾ ಇರೋದ್ರಿಂದ ಸೊ ಟೆಸ್ಟೆಲ್ಲ ಮುಗಿದ್ಮೇಲೆ ಖಂಡಿತ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದ್ಮೇಲೆ ಹೇಗೆ ಎಲ್ಲ ಇರುತ್ತೆ ಅದನ್ನೆಲ್ಲ ನಾನು ಸಾಧ್ಯ ಆದಷ್ಟು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದು ಬಂದುಬಿಟ್ಟು GKW ಲೇಔಟ್ ಹತ್ರ ಬರುತ್ತೆ, ಅಂದರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ರ ಬರುತ್ತೆ. ಅಲ್ಲಿ ಬೇಕಿದ್ರೆ ನೀವು ಕೂಡ ಹೋಗ್ಬೋದು. ಅದಾದಮೇಲೆ ಇದು ನಮ್ಮ ಮನೆಯಲ್ಲಿ ಏನೋ ಒಂದು ಸ್ಟ್ರೇಂಜ್ ಆಗಿ ನೋಟಿಸ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಮನೆ ಒಳಗಡೆ ಇಟ್ಟಿರೋ ಗಿಡದಲ್ಲಿ ಈ ಥರ ಒಂದು ಏನೋ ಕಾಣಿಸ್ತಾ ಇತ್ತು. ನಾನು ಅಂದ್ಕೊಂಡೇನು ಗೊತ್ತಾ, ಈ ಗೂಡು ಕಟ್ಟುತ್ತೆ ನೋಡಿ, ವೈಟ್ ಕಲರ್ ಗೂಡು ಕಟ್ಟುತ್ತೆ ಅಂತ ಅಂತಾರಲ್ಲ ಆ ಥರ ಅಂದ್ಕೊಂಡು, ಮತ್ತು ಹತ್ರ ಹೋಗಿ ನೋಡಿದಾಗ ಒಂಥರ ದಾರ ಥರ ಇತ್ತು. ಸೊ ಇದ್ಯಾವ ದಾರ ಥರ ಇದೆಯಾ ಅಂತ ನೋಡಿದ್ರೆ ಅದು ನಿಜ ಹುಳ. ಅದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಹುಳನ ನಾನು ನೋಡ್ತಾ ಇರೋವಂಥದ್ದು. ನನ್ನ ಮಗ ಒಪ್ಕೋತಾರೆ ಇಲ್ಲ, ಮಮ್ಮಿ ಅದು ದಾರ ಅಂತ ಇದ್ದಾನೆ. ಅದಕ್ಕೆ ಒಂಚೂರು ಟಚ್ ಮಾಡಿ ತೋರಿಸಿದಾಗ ಅದು ಹಿಂಗೆ ಶೇಕ್ ಆಯಿತು. ಆ ಮಮ್ಮಿ ಹುಳ ಅಂತ ಅದು ನೋಡೋಕ್ಕೆ ಒಂಥರ ವಿಚಿತ್ರವಾಗಿತ್ತು, ಅಂದರೆ ಅಷ್ಟು ವಿಚಿತ್ರವಾಗಿತ್ತು. ನಾನು ಫಸ್ಟ್ ಟೈಮ್ ಈ ಥರ ಒಂದು ಹುಳನ, ಅದು ಥ್ರೆಡ್ ಥರ ಇದೆ, ಅದ್ರದ್ದು ಕಾಲೆಲ್ಲ ಬರೀ ಥ್ರೆಡ್ ಥರ ಕಾಣಿಸುತ್ತೆ. ಸೊ
ಸೊ ನೀವೇನಾದ್ರು ಈ ಥರ ಹುಳ ನೋಡಿದರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ಇದಕ್ಕೆ ಏನು ಹೇಳ್ತಾರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ. ಹೆಂಗಿದೆ ನೋಡಿ ಹುಳ ಶಿಶಿರ್, ಬಾಯಲ್ಲಿ ನೋಡ್ಬಾ ಹೆಂಗಿದೆ ಹುಳ ಅಂತ. ದಾರದ ಥರ ಇದೆ, ಸೇಮ್ ದಾರದ ಥರ ಇದೆ ಇದು. ಹುಳ ಆದ್ರೆ ಹುಳ. ಒಂಚೂರು ಟಚ್ ಮಾಡು ಪಾಪ, ಟಚ್ ಮಾಡು ಪಾಪ, ಟಚ್ ಮಾಡೋರಿ. ಎಲ್ಲೈತೆ ಬ್ಲ್ಯಾಕು, ಟಚ್ ಮಾಡ್ರಿ ಹುಳನ ಅದೊಂಚೂರು. ಅದೇ ಎಫರ್ಟ್ ಆಗ್ತಾ ಇದೀನಿ, ಬಟ್ ಸಾಲ್ತಾ ಇಲ್ಲ, ಇನ್ನೂ ಜಾಸ್ತಿ ಎಫರ್ಟ್ ಬೇಕು. ಅಂಡ್ ವೀಕ್ ಸ್ಟಾರ್ಟಿಂಗ್ ಹುಳ ಒಳ್ಳೆ ದಾರ ಇದ್ದಂಗೆ ಐತೆ ಅದು. ಎಫರ್ಟ್ಸ್ ಸಾಕಾಗ್ತಾ ಇಲ್ಲ, ಇನ್ನೂ ಎಫರ್ಟ್ಸ್ ಆಗ್ತಾ ಇದೀನಿ. ಓಕೆ, ನೀವು ಹೋಗ್ತಾರೆ ಎಫರ್ಟ್ ರೂಟೇ ಸರಿ ಇಲ್ಲ, ಮೈಯೆಲ್ಲ ಜುಮ್ಮಂತ ಇದೆ. ನಿಮ್ಮಲ್ಲಿ ಕೆಲವರು ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಟೈಮ್ ಬಂದ್ಬಿಟ್ಟು 2:30 ಆಗ್ತಾ ಇದೆ. ಇವಾಗ ಸಾಂಬಾರು ಮಾಡಿಬಿಟ್ಟು ಬಂದು ಸ್ವಲ್ಪ ಹೊತ್ತು ಮಾತಾಡೋಣ ಅಂಥೇಳಿ ನಿಮ್ಮ ಜೊತೆ ಕೂತ್ಕೊಂಡೆ. ಆ್ಯಕ್ಚುಲಿ ಮೊನ್ನೆ ಅನ್ಸ್ಕೊಳ್ತೀನಿ ಫ್ರೈಡೇ ಈವ್ನಿಂಗ್ ನಾನು ಬ್ಲಾಗ್ನ ಮಾಡಿದ್ದು, ಅದಾದಮೇಲೆ ಬ್ಲಾಗೇ ಮಾಡಿಲ್ಲ. ಮಂತ್ಲಿ ಸೈಕಲ್ ಆಗಿದ್ದರಿಂದ ಸಖತ್ತು ಬ್ಯಾಕ್ ಪೇಯ್ನ್ ಅಂದರೆ ಬ್ಯಾಕ್ ಪೇಯ್ನ್. ಈ ಸಲ ಏನು ಅಂತ ಗೊತ್ತಿಲ್ಲ, ಥಂಡಿಗೋ ಅಥವಾ ಏನು ಅಂತ ಗೊತ್ತಿಲ್ಲ, ಬಗ್ಗಕ್ಕಾಗ್ತಾರ ಇರೋಕ್ಕಾಗ್ತಾರ ಅಷ್ಟು ಬ್ಯಾಕ್ ಪೇಯ್ನ್ ಬಂದ್ಬಿಡ್ತು. ಸೊ ಅದನ್ನು ನಾನು ಕುಚ್ಚು, ಬೇಬಿ ಕುಚ್ಚು ಥರ ಹೇಳಿದರು ಅವರು, ಸ್ವಲ್ಪ ಡಿಫ್ರೆಂಟಾಗಿ. ಅದನ್ನು ಮಾಡೋಣ ಅಂತ ಅವತ್ತೇ ತೊಗೊಂಡಿದ್ದೆ. ಬಟ್ ಅದಾದಮೇಲೆ ಈ ಥರ ಆಯ್ತಲ್ಲ, ಬ್ಯಾಕ್ ಪೇಯ್ನ್ ಇದ್ದಿದ್ದರಿಂದ ಫುಲ್ಲು ನೆನೆ ರೆಸ್ಟಲ್ಲೇ ಇದೆ. ಒಂಥರ ಎದ್ದೊಳಕ್ಕೆ ಹೋಗ್ತಲ್ಲ, ಬಗ್ಗ ಹಾಕ್ತಲ್ಲ, ಕೂತ್ಕೊಳಕ್ಕೆ ಆಗ್ತಲ್ಲ, ಒಂಥರ ಹಿಂಸೆ ಆಗಿಬಿಡ್ತು. ಸೊ ಹಾಗಾಗಿ ನಿನ್ನೆ ಏನು ಬ್ಲಾಗೇ ಮಾಡ್ಕೊಳ್ಳಿಲ್ಲ ನಾನು. ಇವತ್ತು ಹೊರಗಡೆ ಹೋಗಿದ್ದಾರೆ ಅಪ್ಪ ಮಗ, ಅವ್ರು ಬರೋ ಅಷ್ಟರಲ್ಲಿ ಒಂದಷ್ಟು ವೀಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಅಡುಗೆ ಆಯ್ತು. ಇವತ್ತು ನಾನ್ ವೆಜ್ ಎಲ್ಲ ಏನೂ ಮಾಡಲಿಲ್ಲ, ಯಾಕೆಂದರೆ ಲಾಸ್ಟ್ ವೀಕ್ ಮಾಡಿದ್ವಿ. ಮತ್ತು ಇವತ್ತೊಂದು ಹೊರಗಡೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು, ಪ್ರೋಗ್ರಾಮ್ ಕೂಡ ಇತ್ತು. ಬಟ್ ಅವರು ದೇವರೆಲ್ಲ ಕರೆಸಿ ಪೂಜೆ ಮಾಡೋದ್ರಿಂದ ಅಲ್ಲಿ ಹೋಗೋಕ್ಕಾಗಿಲ್ಲ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮೇಘನ ಮನೆಗೆ ಹೋಗಿ ಪಾಪ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಅದೂ ಆಗಲಿಲ್ಲ, ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಆ ಥರ ಆಗುತ್ತೆ. ಸೊ ಅದೆಲ್ಲ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಅದಲ್ಲದೆ ನಾನು ಲಾಸ್ಟ್ ವೀಕು ಮಾಡಿದ್ದೆ ನಾನ್ ವೆಜ್ ಎಲ್ಲ, ಅದಕ್ಕೆ ಈ ವಾರ ಏನು ಬೇಡ ಅಂದ್ಬಿಟ್ಟು ಅವರೆಕಾಯಿ ಸಾಂಬಾರು ಮಾಡಿದೆ. ನನಗೆ ಪರ್ಸನಲಾಗಿ ಅವರೆಕಾಯಿ ಸಾಂಬಾರು ತಿನ್ನಬೇಕಂತ ಇಷ್ಟ ಇತ್ತು. ನಿನ್ನೆ ಬಂದ್ಬಿಟ್ಟು ಅವರೆಕಾಯಿ ಉಪ್ಸಾರು ಮಾಡಿದೆ. ಬೆಳಗ್ಗೆ ವೆಜಿಟೇಬಲ್ ಬಾತ್ ಮಾಡಿದೆ ಅವರೆಕಾಯಿ ಹಾಕಿ. ಒಂಥರ ಅವರೆಕಾಯಿ ಮೇಳ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ ಇವತ್ತು. ನಿನ್ನೆ ಈವ್ನಿಂಗಿಂದ ಇವತ್ತು ಈವ್ನಿಂಗ್ವರೆಗೂ ನಡೆಯುತ್ತೆ ಅವರೆಕಾಯಿ ಮೇಳ. ಸೊ ಇದಕ್ಕೆ ಬಿಟ್ಟು ಮಾಡೋಣ ಅಂದ್ಕೊಂಡೆ, ಬಟ್ ಅಷ್ಟೊಂದು ಕಾಳು ಬಲ್ತಿರಲಿಲ್ಲ. ಸೊ ಹಾಗಾಗಿ ಅದನ್ನು ಮಾಡಿಲ್ಲ ಅಷ್ಟೇ. ಸೊ ನಾನು ಮೇನ್ ರೀಸನ್ ಏನಪ್ಪ ಕೂತ್ಕೊಂಡಿದ್ದು ಅಂದರೆ, ಲಾಸ್ಟ್ ವೀಕ್ ನಾನು ನನ್ನ ಫ್ರೆಂಡ್ ಜೊತೆ ಚಿಕ್ಕಪೇಟೆಗೆ ಹೋಗಿದ್ನಲ್ವ. ಸೊ ನನಗೆ ಅಂತ ಏನು ತೊಗೊಂಡು ಬಂದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಕೂತ್ಕೊಂಡೆ. ಅದಕ್ಕೆ ಹೇಳ್ಕೊತೀನಿ, ಇನ್ನು ಹೋಗಲೇಬಾರ್ದು ಅವಳ ಜೊತೆ ಇದು ಚಿಕ್ಕಪೇಟೆ ಶಾಪಿಂಗಿಗೆ ಅಂತ. ಯಾಕೆಂದರೆ ಈಗ ಹೋದರೆ ನನಗೂ ಏನಾದ್ರು ಒಂದು ಟ್ಯಾಕ್ಸ್ ಬೀಳುತ್ತೆ. ಹಂಗಾಗಿ ಬೇಡ ಅವ್ರ ಜೊತೆ ಹೋಗೋದಿನ ಮೇಲೆ ಆ ಥರ ಅನಿಸ್ಬಿಟ್ಟಿದೆ ಮೈಂಡ್ಗೆ. ಸುಮ್ಮನೆ ಟ್ಯಾಕ್ಸ್ ಹಾಕ್ಕೊಳ್ತೀನಿ ನಾನು ಅಂತ. ಏನಂದರೆ ಅವಳು ಕೂಡ ಕಮ್ಮಿ ಬೆಲೆಗೆ, ತುಂಬಾ ಕಮ್ಮಿ ಬೆಲೆಗೆ ಅವಳು ಸೇಲ್ ಮಾಡ್ತಾ ಇರೋವಂಥದ್ದು. ಸೊ ನಾನು ಅವಳ ನಂಬರ್ ಕೊಡ್ತೀನಿ ಅಂತೇಳಿ ಕೊಡೋಕ್ಕೆ ಆಗಿಲ್ಲ. ಸೊ ಇನ್ನೊಂದು ಸಲ ಲಾಸ್ಟ್ ಟೈಮ್ ಕನ್ಫರ್ಮ್ ಮಾಡಿಕೊಂಡು, ಅಂದರೆ ಬಿಸ್ನೆಸ್ ಪರ್ಪಸ್ಸಿಗೆ ಅಂತ ತೊಗೊಂಡಿರೋ ನಂಬರು ತೊಗೊಳ್ತೀನಿ ಅಂತ ಹೇಳಿದ್ದಾಳೆ. ಸೊ ಅದನ್ನು ತೊಗೊಂಡ್ಮೇಲೆ ನಾನು ನಂಬರನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ. ಸೊ ಫುಲ್ ಕನ್ಫರ್ಮ್ ಆದಮೇಲೆ ನಾನು ಬಿಸ್ನೆಸ್ ಪರ್ಪಸ್ಗೆ ಏನು ತೊಗೊಂಡಿರ್ತಾರೆ ಆ ನಂಬರ್ನ ಶೇರ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಬೇಕಂದರೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಬೋದು. ಸೊ ನಾನು ಕೂಡ ಹೋಗಿದ್ನಲ್ವ ಅವಳ ಜೊತೆ, ಒಂದಷ್ಟು ನನಗೂ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂಥೇಳಿ ತೊಗೊಂಡು ಬಂದಿದ್ದೀನಿ. ಸೊ ನಾನು ಪ್ರೈಸ್ ಎಲ್ಲ ಏನು ಹೇಳೋದಿಲ್ಲ, ಯಾಕೆಂದರೆ ಅವರು ಸೇಲ್ ಪರ್ಪಸ್ಸಿಗೆ ತಂದಿರೋದ್ರಿಂದ ಅವ್ರು ಯಾವ ಪ್ರೈಸ್ಗೆ ಇಟ್ಕೊಂಡು ಸೇಲ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಈ ಸಲ ಅಂತೂ ನಾನು ಇರೋದಕ್ಕೆ ಆಗಿಲ್ಲ. ಲಾಸ್ಟ್ ಟೈಮ್ ಅಂತೂ ನಾನೇ ಎಲ್ಲ ಈ ಸೇಲ್ ಎಷ್ಟು ಪ್ರೈಸ್ ಇದೆ ಅದೆಲ್ಲ ಬರ್ಬಿಟ್ಟು ಬಂದಿದೆ. ಬಟ್ ಈ ಸಲ ಅಂತೂ ನನಗೆ ಇರೋಕ್ಕಾಗಿಲ್ಲ, ಯಾಕೋ ಸಖತ್ತು ಒಂಥರ ಟಯರ್ಡ್ ಆ ಥರ ಆಗ್ತಾಯಿತ್ತು. ಬಟ್ ಬಂದುಬಿಟ್ಟು ನಾನು ರಿಟರ್ನು ಏನು ಪ್ರೈಸ್ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನು ತೊಗೊಂಡು ಬಂದಿದ್ದೀನಿ, ನಿಮಗೆ ಶೇರ್ ಮಾಡ್ತೀನಿ. ಅದನ್ನು ನೀವು ನಮ್ಮದೇನಪ್ಪ ಅಂತ ಹೇಳಿದ್ರೆ ರೊಟೇಷನ್ ಆಗ್ತಾ ಇರುತ್ತೆ. ಸೊ ಅವಳು ಕುಚ್ಚು ಕಟ್ಟೋದು ಅಥವಾ ಏನೋ ಒಂದು ಮಾಡಿರ್ತೀನಿ ನಾನು, ಅದ್ರದ್ದು ಅಲ್ಲಲ್ಲೇ ಮೈನಸ್ ಆಗಿಬಿಟ್ಟಿರುತ್ತೆ ಅದು. ಸೊ ಹಾಗಾಗಿ ನಾನು ಇಂತಿಷ್ಟೇ ಪ್ರೈಸ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೇನಾದರೂ ಆ ಥರ ಕಲೆಕ್ಷನ್ಸ್ ಬೇಕು ಅಂತ ಹೇಳಿದ್ರೆ ನಾನು ಇನ್ ಫ್ಯೂಚರ್ ನಂಬರ್ ಕೊಡ್ತೀನಿ. ಸೊ ಆವಾಗ ಹೋಗಿ ಅವ್ರ ಹತ್ರ ನೀವು ಪರ್ಚೇಸ್ ಮಾಡ್ಬೋದು ಕಮ್ಮಿ ಬೆಲೆ ಮೇಲೆ. ಸೊ ನಾನು ಯಾವ್ದು ತೊಗೊಂಡಿದ್ದೀನಿ, ಈ ಸಲ ಏನು ಜಾಸ್ತಿ ತೊಗೊಂಡಿಲ್ಲ, ಜಸ್ಟ್ 3 ಸೆಟ್ ತೊಗೊಂಡು, 3 ಮೀನ್ಸ್ ನೆಕ್ ಪೀಸನ್ನು ತೊಗೊಂಡೆ. ಇಯರಿಂಗ್ಸ್ ಎಲ್ಲ ಏನು ಅದರಲ್ಲಿ ಇರಲಿಲ್ಲ, ಇನ್ಕ್ಲೂಡ್ ಆಗಿರಲಿಲ್ಲ. ಸೊ ಜಸ್ಟ್ ನೆಕ್ ಪೀಸು ನಾನು ಇಲ್ಲೇ ನಿಯರೆಸ್ಟ್ ಶಾಪಲ್ಲಿ ನೋಡಿದೆ. ಸೊ
ಆ ಥರ ತೊಗೋಬೇಕಂತ ಮೈಂಡಲ್ಲಿತ್ತು, ಹಾಗಾಗಿ ಅದನ್ನು ತೊಗೊಂಡು ಬಂದಿರೋವಂಥದ್ದು. ಫಸ್ಟಿಗೆ ಒಂದು ಇಯರಿಂಗ್ಸನ್ನು ತೋರಿಸ್ತೀನಿ ನಿಮಗೆ. ಇದೊಂಥರ ಇವಾಗ ಟ್ರೆಂಡಿಂಗಲ್ಲಿ ಬಂದಿದೆ ಅಂತಲೇ ಹೇಳ್ಬೋದು. ಈ ಥರ ಹಿಂಗೆ ಹಾಫ್ ಮೂನ್ ಥರ ಇರುತ್ತೆ ನೋಡಿ, ಅರ್ಧ ಚಂದ್ರದ ಥರ ಇರುತ್ತೆ ನೋಡಿ ಟ್ರೆಂಡಿಂಗಲ್ಲಿ. ಸೊ ಆ ಥರ ಒಂದು ಇಯರಿಂಗ್ಸ್ ನಾನು ತೊಗೊಂಡಿರೋವಂಥದ್ದು. ಸೊ ಈ ಥರ ಇದೆ, ಹೀಗೆ ಬರುತ್ತೆ. ಮತ್ತು ಬ್ಯಾಕ್ ಸೈಡ್ ಅಷ್ಟೇ ಈ ಥರ ಹಿಂಗೆ ಹುಕ್ ಥರ ಕೊಟ್ಟಿದ್ದಾರೆ. ಈ ಥರ ಸುಮ್ಮನೆ ಜಸ್ಟ್ ಇನ್ಸರ್ಟ್ ಮಾಡಿಬಿಟ್ಟು ಮೇಲ್ಗಡೆ ಹೋಗಿ ಪ್ರೆಸ್ ಮಾಡ್ಕೊಳ್ಳೋದು ಆ ಥರ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಶೇರ್ ಮಾಡ್ತೀನಿ ನೋಡಿ. ಸೊ ಈ ಥರ ಇದೆ, ಒಂಥರ ಗ್ರೀನ್, ವೈಟ್, ರೆಡ್ ಸ್ಟೋನ್ ಮತ್ತು ಕೆಳಗಡೆ ಒಂದು ಸಣ್ಣದಾಗಿ ಪರ್ಲನ್ನು ಇಟ್ಟಿದ್ದಾರೆ. ನನಗಿಷ್ಟ ಆಯಿತು, ಈ ಥರ ತೊಗೋಬೇಕು. ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ತೊಗೋಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಇರಲಿಲ್ಲ. ಇಷ್ಟೇ ಸೈಜ್ ಇತ್ತೇನೋ, ಬಟ್ ನಮ್ಮ ಕಲೆಕ್ಷನ್ ಸಿಗಲಿಲ್ಲ. ಸೊ ಹಾಗಾಗಿ ಈ ಥರ ಒಂದು ಇಯರಿಂಗ್ಸನ್ನು ನಾನು ತೊಗೊಂಡಿದ್ದೀನಿ. ಇದನ್ನು ಯಾವತ್ತಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ. ನನ್ನ ಫೇಸಿಗೆ ಪರ್ಸ್ನಲಾಗಿ ಏನಂದರೆ ಸ್ವಲ್ಪ ಅಗಲ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಇದು ಒಂದೇ ಸೈಜ್ ನಮಗೆ ಸಿಕ್ಕಿದ್ದು ಅಂದ್ಬಿಟ್ಟು ಇದನ್ನು ತೊಗೊಂಡಿರೋವಂಥದ್ದು. ಸೊ ಇದು ಒಂದು ಇಯರಿಂಗ್ಸು. ಸಾಧ್ಯ ಆದರೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಹಾಕ್ತೀನಿ ಅಂತ. ಅದಾದಮೇಲೆ ನೆಕ್ಸ್ಟು ನೆಕ್ ಪೀಸನ್ನು ತೊಗೊಂಡಿದ್ದೆ ಅಂತ ಹೇಳಿದೆ ನಾನು. ಫಸ್ಟ್ ಬಂದ್ಬಿಟ್ಟು ಈ ಒಂದು ನೆಕ್ ಪೀಸ್ ತೊಗೊಂಡೆ. ಸೊ ಇದು ಬಂದು ಒಂಥರ ಇವಾಗೆಲ್ಲ ಕಲರ್ ಬೀಡ್ಸ್ ಏನಿದೆ ಅದು ತುಂಬಾ ಟ್ರೆಂಡಿಂಗಲ್ಲಿ ನಡೀತಾ ಇದೆ. ಸೊ ಎಲ್ಲ ಥರ ಕಲರು, ಅದರಲ್ಲೂ ಪೇಸ್ಟಲ್ ಕಲರ್ಸ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ನನಗೆ ಅದರಲ್ಲಿ ಪರ್ಸ್ನಲಾಗಿ ಪರ್ಪಲ್ ಕಲರ್, ಲ್ಯಾವೆಂಡರ್ ಕಲರ್ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ಒಂಥರ ಕಾಣ್ತದೆ, ಬಟ್ ಇದು ರಿಯಲಾಗಿ ಲ್ಯಾವೆಂಡರ್ ಕಲರ್. ಈ ಒಂದು ಡಿಸೈನ್ ಸರ ಇಷ್ಟ ಆಯಿತು ನನಗೆ. ನೋಡ್ಬೋದು ಈ ಥರ ಇದೆ ಸರ. ಇದರಲ್ಲಿ ಕೂಡ ಕಲರ್ ಬೀಡ್ಸ್ ಇರೋದೇ ಹ್ಯಾಂಗಿಂಗ್ ಕೂಡ ಇತ್ತು, ಬಟ್ ನನಗೆ ಈ ಥರ ಒಂದು ಡಿಸೈನ್ ಏನಿದೆ, ಈ ಹ್ಯಾಂಗಿಂಗಲ್ಲೂ ಕೂಡ ಗೋಲ್ಡು ಮತ್ತು ವೈಟ್ ಸ್ಟೋನ್ ಏನಿದೆ ಅದು ಇಷ್ಟ ಆಯಿತು ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದು. ಅದಕ್ಕೆ ಮಧ್ಯದಲ್ಲಿ ಕೂಡ ಒಂದು ಲ್ಯಾವೆಂಡರ್ ಇದನ್ನು ಇಟ್ಟಿದ್ದಾರೆ, ಸ್ಟೋನನ್ನು ಇಟ್ಟಿದ್ದಾರೆ, ಮತ್ತು ವೈಟ್ ಸ್ಟೋನ್ ಇದೆ ಪೆಂಡೆಂಟು. ಇದು ಬಂದ್ಬಿಟ್ಟು 3/4 ಥರ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಬ್ಯಾಕ್ ಹುಕ್ಕು ಕೂಡ ಕೊಟ್ಟಿದ್ದಾರೆ ಅವರು. ಸೊ ನಾವು ಹೀಗೂ ಕೂಡ ವೇರ್ ಮಾಡ್ಬೋದು, ಅಥವಾ ಈ ಥರ ಹುಕ್ಕಲ್ಲೂ ಕೂಡ ನಾವು ವೇರ್ ಮಾಡ್ಬೋದು. ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಂಡು ತೋರಿಸಿದ್ರೆ ನಿಮಗೆ ಕರೆಕ್ಟ್ ಅದು ಗೊತ್ತಾಗುತ್ತೆ. ಸ್ಯಾರಿಲಿ ವೇರ್ ಮಾಡಿದಾಗ ನಾನು ಅದ್ರ ಪಿಕ್ ಕೂಡ ಖಂಡಿತ ಹಾಕ್ತೀನಿ ನೋಡಿ. ಈ ಥರ ಕಾಣಿಸುತ್ತೆ. ಸೊ ನಾವು ಇಷ್ಟು ಲೆಂತ್ ಬರೋಲ್ಲ ಇದು, ಯಾಕೆಂದರೆ ಅದು ಒಂಥರ 3/4 ಸೈಜಲ್ಲಿ ಬರೋವಂಥದ್ದು. ಸ್ಯಾರಿ ಮೇಲೆ ಅದಕ್ಕೆ ಕಾಂಟ್ರಾಸ್ಟಾಗಿ ನಾವು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗೆಲ್ಲ ಇದೇ ಥರ ಟ್ರೆಂಡಿಂಗೆಲ್ಲ ಇರೋವಂಥದ್ದು ಸರಗಳು. ಕಲರ್ ಬೀಡ್ಸ್ ಏನಿದೆ ಇದರಲ್ಲೂ ಕೂಡ ತುಂಬಾ ಕಲರ್ ಬೀಡ್ಸ್ ಇತ್ತು. ಗ್ರೀನ್ ಇತ್ತು, ಆಮೇಲೆ ಮೆರೂನ್ ಇತ್ತು, ಪಿಂಕ್ ಇತ್ತು, ಒಂಥರ ಏನು ಹೇಳ್ತಾರೆ ಪಿಸ್ತಾ ಕಲರ್ ಇತ್ತು. ಸೊ ಪೇಸ್ಟಲ್ ಕಲರ್ಸ್ ಇತ್ತು, ಡಾರ್ಕ್ ಕಲರ್ಸಲ್ಲೂ ಇತ್ತು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ನಾನು ಪರ್ಸನಲಾಗಿ ಈ ಲ್ಯಾವೆಂಡರ್ ಕಲರ್ ಅಂದರೆ ನನ್ನ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ. ಸ್ಯಾರಿ ಲ್ಯಾವೆಂಡರ್ ಕಲರಲ್ಲಿ ಕಲೆಕ್ಷನ್ಸ್ ಇದೆ. ಸಿಲ್ಕ್ ಸ್ಯಾರಿಯಿಂದ ಹಿಡಿದು ನಾರ್ಮಲ್ ಸಿಂಪಲ್ ಸ್ಯಾರಿವರೆಗೂ ನನಗೆ ಇದೆ. ಸೊ ಹಂಗಾಗಿ ಈ ಒಂದು ಸರನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಇದು ನನ್ನ ಫಸ್ಟ್ ಪರ್ಚೇಸ್. ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ನಾನು ಶೇರ್ ಮಾಡ್ತೀನಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಗ್ರೀನ್ ಕಲರಲ್ಲಿ ತಗೊಂಡೆ. ಗ್ರೀನ್ ಅಂತೂ ಎಲ್ಲದಕ್ಕೂ ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಮೊನ್ನೆ ಕೂಡ ಒಂದು ಮದುವೆಗೆ ಹೋಗಿದೆ, ಅದಕ್ಕೆ ನಾನು ಇದನ್ನು ವೇರ್ ಮಾಡ್ಕೊಂಡೋಗಿದ್ದೆ. ತುಂಬಾ ಎಲಿಗೆಂಟಾಗಿ ಕಾಣ್ತಾ ಇತ್ತು. ನಾನು ಗೋಲ್ಡ್ ಸರದ ಜೊತೆ ಇದನ್ನು ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ, ಆದರೂ ಕೂಡ ಎಷ್ಟು ಚೆನ್ನಾಗಿ ಲುಕ್ ಕಾಣ್ತಾ ಇತ್ತು ಅಂದರೆ ಫೋಟೋದಲ್ಲಿ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರು, ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ಬೋದು ಪೆಂಡೆಂಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಪೆಂಡೆಂಟು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ಈ ಥರ ಇವಾಗೆಲ್ಲ ಏನಂತಾರೆ ಜಡಾವ್ ಕುಂದನ್ ಆ ಥರದ್ದು ಯಾವುದೇ ಒಂದು ಸೆಟ್ಗಳು ಇವಾಗ ತುಂಬಾ ಟ್ರೆಂಡಿಂಗಲ್ಲಿರುವಂಥದ್ದು. ಸೊ ನೋಡ್ಬೋದು ಫುಲ್ಲು ಜೇಡ್ ಮತ್ತು ಕುಂದನ್ ಮತ್ತು ಸ್ಟೋನ್, ವೈಟ್ ಸ್ಟೋನ್ ಏನಿದೆ ಅದು ಜೇಡ್, ಕುಂದನ್, ವೈಟ್ ಸ್ಟೋನ್ ಎಲ್ಲನೂ ಕೂಡ ಹಾಕಿದ್ದಾರೆ. ಸೊ ಮೇಲ್ಗಡೆ ಒಂದು ಕುಂದನ್ ಇದೆ, ಕೆಳಗಡೆ ಜೇಡ್, ಮಧ್ಯದಲ್ಲಿ ಕುಂದನ್, ಸುತ್ತ ವೈಟ್ ಸ್ಟೋನ್ ಇದೆ, ಮತ್ತು ಅದ್ರ ಕೆಳಗಡೆ ಪರ್ಲ್ ಕೂಡ ಇದೆ. ಸೊ ಎಲ್ಲ ಥರ ಇದಕ್ಕೂ ಸೆಟ್ ಆಗುತ್ತೆ ಅಲ್ವಾ. ಅದಾದಮೇಲೆ ನೋಡ್ಬೋದು ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಡ್ಸ್ನ ಹಾಕಿದ್ದಾರೆ. ಸೊ ಮಧ್ಯೆ ಗೋಲ್ಡ್ ಬೀಡ್ಸ್ ಕೂಡ ಆ್ಯಡ್ ಆಗಿದೆ ಇದು. ಸೊ
ಸೊ ಇದು ಮಧ್ಯದಲ್ಲಿ ಗೋಲ್ಡ್ ಬೀಡ್ಸ್ ಕೂಡ ಆ್ಯಡ್ ಆಗಿದೆ. ಅದೇ ಒಂಥರ ಎಲಿಗೆಂಟ್ ಆಗಿದೆ. ಇದರಲ್ಲಿ ದಪ್ಪ ಬೀಡ್ಸ್ ಕೂಡ ಇದೆ, ದಪ್ಪ ಅದು ಏನು ಅಂತಾರೆ ಕ್ರಿಸ್ಟಲ್ ಮಣಿಗಳು ಕೂಡ ಇದೆ. ಬಟ್ ನನಗೆ ಪರ್ಸನಲ್ ಆಗಿ ಈ ಥರ ಸ್ಮಾಲ್ ಕ್ರಿಸ್ಟಲ್ ಬೀಡ್ಸ್ ಇಷ್ಟ ಆಯಿತು. ಸೊ ಹಾಗಾಗಿ ಈ ಒಂದು ಸರನ ತೊಗೊಂಡು ಬಂದಿದ್ದೀನಿ. ನೋಡು ಹತ್ರದಿಂದ ತೋರಿಸ್ತೀನಿ ನೋಡಿ. ಜಡಾಕೊಂದೊಂದು ಸೆಟ್, ಇದು ಒಂದೇ ಸೆಟ್ ಹಾಕ್ಕೊಂಡ್ರು ಎಷ್ಟು ಎಲಿಗೆಂಟಾಗಿ ಕಾಣುತ್ತೆ ಅಂತ ಹೇಳಿದ್ರು ಅಷ್ಟು ಎಲಿಗೆಂಟಾಗಿ ಕಾಣುತ್ತೆ ಈ ಒಂದೇ ಸೆಟ್ಟು. ಸೊ ಇದರಲ್ಲೂ ಕೂಡ ತುಂಬಾ ಕಲರ್ಸ್ ಇತ್ತು. ಬ್ಲ್ಯಾಕ್ ಇತ್ತು, ರೆಡ್ ಇತ್ತು, ಗ್ರೀನು, ಪಿಸ್ತಾ, ವೈನ್ ಕಲರ್ ಇತ್ತು, ಮತ್ತು ಇನ್ಯಾವ ಕಲರ್ ಇತ್ತು, ಬೇಬಿ ಪಿಂಕ್, ಪಿಸ್ತಾ ಗ್ರೀನ್, ಡಾರ್ಕ್ ಗ್ರೀನ್, ಮೆರೂನ್ ಕಲರ್, ಈ ಥರದ್ದೆಲ್ಲ ಕಲರ್ ಇದೆ. ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ, ಎಲಿಗೆಂಟಾಗಿದೆ ಅಂತಲೇ ಹೇಳ್ಬೋದು. ಇದನ್ನು ಕೂಡ ನಾನು ಮೊನ್ನೆ ಫಂಕ್ಷನ್ಗೆ ಹಾಕ್ಕೊಂಡಿದ್ದೆ. ಸಾಧ್ಯ ಆದರೆ ಅದು ಪಿಕ್ ಇದ್ದರೆ ನಾನು ಹಾಕ್ತೀನಿ ನೋಡಿ. ಅದೇ ಹೇಳ್ದಾಗೆ ಫೋಟೋದಲ್ಲಿ ಕಾಣೋದಕ್ಕಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನ್ನ ಪ್ರಕಾರ, ಫೋಟೋದಲ್ಲಿ ನೋಡೋದಕ್ಕಿಂತ. ಮತ್ತು ಯಾವ್ದಾದ್ರು ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಡ್ರೆಸ್ ಮೇಲೆ ವೇರ್ ಮಾಡಿ ತೋರಿಸ್ತಾ ಇರೋದ್ರಿಂದ ನಿಮಗಷ್ಟು ನೀಟಾಗಿ ಗೊತ್ತಾಗಲ್ಲ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿ ನಿಜ ರಿಯಲ್ ಆಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಇಷ್ಟ ಆಗೋಯ್ತು ಪರ್ಸ್ನಲ್ ಆಗಿ ಹೇಳಬೇಕು ಅಂದರೆ. ನಾನು ಇದರಲ್ಲಿ ಅಂದರೆ ಲಾಸ್ಟ್ ಟೈಮ್ ನೋಡಿರ್ಬೋದು, ನಾನು ಹಳೆ ಬ್ಲಾಗಲ್ಲಿ ರೆಡ್ ಕಲರು ಲಾಂಗ್ ಲೆಂತ್ ಇರೋದು ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಮೆರೂನಲ್ಲಿ ಯಾವುದೂ ತೊಗೊಳ್ಳಿಲ್ಲ ನಾನು, ಮೆರೂನ್ ಕಲೆಕ್ಷನು. ಬಟ್ ಮೆರೂನಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದರಲ್ಲಿ ಐ ಥಿಂಕ್ 2-3 ಆಪ್ಷನ್ ಇತ್ತು ಅನಿಸುತ್ತೆ. ಮೆರೂನು ಮತ್ತು ಗ್ರೀನು ಮತ್ತು ಬ್ಲ್ಯಾಕ್ 3 ಆಪ್ಷನ್ ಇತ್ತು. ಅದರಲ್ಲಿ ನಾನು ಗ್ರೀನ್ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಈ ಒಂದು ಸರನ ನಾನು ಪರ್ಚೇಸ್ ಮಾಡ್ಕೊಂಡು ಬಂದೆ ಚಿಕ್ಕಪೇಟೆಯಿಂದ. ಸೊ ನೆಕ್ಸ್ಟ್ ಬಂದು ಆ್ಯಸ್ ಯೂಶುವಲ್ ಬ್ಲ್ಯಾಕ್, ಅದಂತೂ ಟ್ರೆಂಡಿಂಗಲ್ಲಿ ಇದ್ದೇ ಇರುತ್ತೆ. ನಾವು ಯಾವುದೇ ಒಂದು ಸ್ಯಾರಿಗಿರ್ಬೋದು, ಡ್ರೆಸ್ಸಿಗಿರ್ಬೋದು ನಾವು ವೇರ್ ಮಾಡ್ತೀವಿ ಅಂದರೆ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಬ್ಲ್ಯಾಕ್ನ ತೊಗೊಂಡು ಬಂದೆ. ಸೊ ನೋಡ್ಬೋದು ಈ ಒಂದು ಬ್ಲ್ಯಾಕ್, ಇದು ಸ್ವಲ್ಪ ಲೆಂತ್ ಇದೆ, ಅದಕ್ಕೆ ಹೋಲಿಸಿದ್ರೆ ಇದು ಸ್ವಲ್ಪ ಲೆಂತ್ ಇದೆ ಅಂತ ಅನ್ನಿಸ್ತು. ಇದರಲ್ಲೂ ಪೆಂಡೆಂಟ್ ಅಂತೂ ಬೇರೆ ಬೇರೆ ಡಿಫ್ರೆಂಟ್ ಡಿಸೈನಲ್ಲಿ ಇತ್ತು. ಬಟ್ ನನಗೆ ಪರ್ಸ್ನಲ್ ಆಗಿ ಈ ಒಂದು ಡಿಸೈನ್ ಏನಿದೆ, ಇದು ಒಂಥರ ಗಂಡ ಬೇರುಂಡ ಅಂತ ಹೇಳ್ತಾರೆ ನೋಡಿ ಅದು. ಇದರಲ್ಲೂ ಅಷ್ಟೇ ಜಡಾವು ಕುಂದನು ವಿತ್ ಪರ್ಲ್. ಸೊ ಗ್ರೀನ್ ಸ್ಟೋನ್ ಕೂಡ ಇದೆ, ರೆಡ್ ಸ್ಟೋನ್ ಕೂಡ ಇದೆ, ಮತ್ತು ಪರ್ಲ್ ಕೂಡ ಇದೆ. ಸೊ ಇಲ್ಲೂ ಅಷ್ಟೇ ಸಣ್ಣ ಸಣ್ಣ ಒಂದು ಪರ್ಲನ್ನು ಕೊಟ್ಟಿದ್ದಾರೆ. ಮತ್ತು ಪೆಂಡೆಂಟು ಅಷ್ಟೇ ಒಂಥರ ಚೀಪ್ ಕ್ವಾಲಿಟಿ ಪೆಂಡೆಂಟ್ ಆ ಥರ ಅಲ್ಲ, ಒಂಥರ ಹೈ ಕ್ವಾಲಿಟಿ ಪೆಂಡೆಂಟ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಗೋಲ್ಡ್ ಫಿನಿಶಿಂಗೇ ಬರುತ್ತೆ. ಸೊ ಆ ಥರ ಇರೋವಂಥ, ನಿಮಗೆ ಆ ವಿಡಿಯೋದಲ್ಲೇ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈಗ ಒಂಥರ ಕಾಪರ್ ಶೇಡಲ್ಲಿ ಬರುತ್ತೆ ಪೆಂಡೆಂಟ್ಗಳು, ಅದೆಲ್ಲ ನನಗೆ ನಿಜ ಇಷ್ಟ ಆಗಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಅದು ಒಂಥರ ಆರ್ಟಿಫಿಷಿಯಲ್ ಥರ ಹೆದ್ದೆದ್ದು ಕಾಣ್ತಾ ಇರುತ್ತೆ, ಮತ್ತು ಒಂಥರ ನನಗಿಷ್ಟ ಆಗಲ್ಲ ಪರ್ಸ್ನಲಾಗಿ. ಸೊ ಇದಾದರೆ ಎಲಿಗೆಂಟಾಗಿರುತ್ತೆ ಮತ್ತು ಒಂಥರ ಚೆನ್ನಾಗಿರುತ್ತೆ. ಆ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಈ ಒಂದು ನೆಕ್ ಪೀಸನ್ನು ತೊಗೊಂಡೆ. ನೋಡ್ಬೋದು ಎಷ್ಟು ನೀಟಾಗಿ ಸ್ಟೋನ್ ಕೂಡ ಅಷ್ಟೇ ಶೇಡ್ ಹೆಂಗೆ ಅಂದರೆ ಒಂಥರ ಶೈನ್ ಹೆಂಗೆ ಬರ್ತಾ ಇದೆ ಅಂತ ನೋಡ್ಬೋದು ನೀವು. ಗ್ರೀನು, ರೆಡ್ಡು ಮತ್ತು ವೈಟ್ ಸ್ಟೋನ್ ಇದೆ, ಅದು ವಿತ್ ಪರ್ಲ್ ಕೊಟ್ಟಿದ್ದಾರೆ. ಸೇಮ್ ಮೇಲ್ಗಡೆ ಕ್ರಿಸ್ಟಲ್ ಮಣಿಗಳು ಬ್ಲ್ಯಾಕ್ ಕ್ರಿಸ್ಟಲ್ ಮಣಿ ಇದೆ. ಬಟ್ ಇದು ಕೂಡ ಅಷ್ಟೇ ನಾನು ಸ್ಮಾಲಲ್ಲೇ ತೊಗೊಂಡೆ, ದೊಡ್ಡದೇನು ತೊಗೊಳ್ಳಿಲ್ಲ ನಾನು. ಮಧ್ಯದಲ್ಲಿ ಗೋಲ್ಡ್ ಬೀಡ್ಸ್ ಕೂಡ ಹಾಕಿದ್ದಾರೆ, ಅದೇ ಒಂಥರ ಲುಕ್ಕಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟು. ಇದರಲ್ಲಿ 2 ಪೆಂಡೆಂಟ್ ಇತ್ತು, ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿರುವಂಥ ಪೆಂಡೆಂಟ್ ಇತ್ತು. ಸ್ವಲ್ಪ ಏನು ಹೇಳ್ತಾರೆ ಈ ಥರ ಸೇಮ್ ಇದೇ ಥರ ಪೆಂಡೆಂಟ್, ಇದಕ್ಕಿಂತ ಸ್ವಲ್ಪ 2 ಸ್ಟೆಪ್ ಇರೋವಂಥ ಪೆಂಡೆಂಟ್ 2 ಕೂಡ ಇತ್ತು. ಬಟ್ ನನಗೆ ಸಿಂಪಲ್ ಆಗಿ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಒಂದು ಪೆಂಡೆಂಟ್ ಇರೋವಂಥ ನೆಕ್ ಪೀಸನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ನಾನು ಯಾವುದಾದ್ರೂ ಮ್ಯಾಚ್ ಹಾಕೋ ಸ್ಯಾರಿಗೆ ಸ್ವಲ್ಪ ಅದಕ್ಕಿಂತ ಇದು ಲೆಂತ್ ಇರೋದ್ರಿಂದ ನಾವು ಹಾಗೆ ಹಾಕ್ಕೊಳ್ಬೋದು. ಯಾವ್ದಾದ್ರು ಸ್ಯಾರಿ ಮ್ಯಾಚ್ ಮಾಡಿ ಹಾಕೊಂಡಾಗ ಖಂಡಿತ ನಾನು ಇದನ್ನು ಶೇರ್ ಮಾಡ್ತೀನಿ. ಏಕೆಂದರೆ ಡ್ರೆಸ್ ಮೇಲೆ ಅಷ್ಟು ಲುಕ್ಕು ಗೊತ್ತಾಗ್ತಾಯಿಲ್ಲ ಇದ್ರದ್ದು, ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಖಂಡಿತ ನಾನು ಶೇರ್ ಮಾಡ್ತೀನಿ, ಆಯಿತಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನನಗೆ ಒಂಥರ ಪರ್ಸನಲಾಗಿ ಲವ್ ಆಗಿಬಿಟ್ಟಿದೆ ಇದ್ರ ಮೇಲೆ. ಈ 3 ಸರನ ನಾನು ಚಿಕ್ಕಪೇಟೆಯಿಂದ ತೊಗೊಂಡು ಬಂದಿರೋವಂಥದ್ದು. ಸೊ ಕಮ್ಮಿ ಬೆಲೆನೇ, ತುಂಬ ಕಮ್ಮಿ ಬೆಲೆಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ನ ನಾನು ತೊಗೊಂಡಿದ್ದೀನಿ. ಸೊ ಹೆಂಗಿದೆ, ನಿಮಗೇನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ನಾನು ತೊಗೊಂಡು ಬಂದಿದ್ದೀನಿ ಅಂತ ನಾನು ಉಳ್ಕೊಳ್ಳೋದಲ್ಲ, ಬಟ್ ನಿಮಗೆ ಹೆಂಗೆ ಅನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇದಿಷ್ಟು 3 ನಾನು ಚಿಕ್ಕಪೇಟೆಯಿಂದ
ನನಗೆ ಅಂತ ತೊಗೊಂಡು ಬಂದಿರೋವಂಥದ್ದು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ಈ ಸಲ ಇನ್ನೆಲ್ಲೂ ಹೋಗಲಿಲ್ಲ ನಾವು, ಅದೊಂದೇ ಶಾಪ್ ಅಂದರೆ ಇನ್ನೊಂದು ಶಾಪ್ ಹೋಗಿದ್ವಿ. ಬಟ್ ನನಗೆ ಅಲ್ಲೇನು ಆ ಥರ ಅಷ್ಟು ಕಲೆಕ್ಷನ್ಸ್ ಆ ಥರ ಅನ್ನಿಸ್ಲಿಲ್ಲ. ಓಕೆ ಆ ಥರ ಇತ್ತು. ಸೊ ಅದರಲ್ಲಿ ಒಂದಷ್ಟು ಕಲೆಕ್ಷನ್ಸ್ನ ಅವ್ರು ತೊಗೊಂಡಿದ್ದಾರೆ. ನೀವು ನೋಡಿಲ್ಲ ಅಂತ ಹೇಳಿದ್ರೆ ನಾನು ಚಿಕ್ಕಪೇಟೆ ಶಾಪಿಗೆ ಇರುವಾಗಲೇ ಹೋಗಿ ನೋಡಿ. ಈಗ ರೀಸೆಂಟಾಗಿ ಒಂದು 2 ವೀಡಿಯೋಸ್ ಹಿಂದೆ ಹಾಕಿರುವಂಥದ್ದು. ಅದಾದಮೇಲೆ ಈ ಒಂದು ಶಾಪ್ಗೆ ಹೋಗಿರೋವಂಥದ್ದು. ಅಲ್ಲಿಂದ ಇನ್ನೊಂದೆರಡು ಶಾಪ್ ಹೋದ್ವಿ ನಾವು, ಬಟ್ ಅಲ್ಲೇನಷ್ಟು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ನಾನು ಇದೆರಡು ಶಾಪ್ ಹೋಗ್ಬಿಟ್ಟು ತೊಗೊಂಡು ಬಂದಿದ್ವಿ. ಆದಷ್ಟು ಬೇಗ ಆ ಸ್ಯಾರಿನ ಕುಚ್ಕಟ್ಬಿಟ್ಟು ಎತ್ತಿಟ್ಬಿಡ್ಬೇಕು. ಹೊರಗಡೆ ಇಟ್ಟಿದ್ದೀವಲ್ಲ ಒಂಥರ ಪುಕ್ಕ ಅಂತ ಇರುತ್ತೆ, ಭಯ ನನಗೆ ಸಿಲ್ಕ್ ಸ್ಯಾರಿಗಳು. ಸೊ ವಿಡಿಯೋ ಮಾಡಿಬಿಟ್ಟು ಆಮೇಲೆ ಅದನ್ನು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡು ಕೂತ್ಕೊಂಡೆ. ಸೊ ನನ್ನ ಏನು ಚಿಕ್ಕಪೇಟೆ ಶಾಪ್ ಮಾಡ್ಕೊಂಡು ಬಂದಿದೆ ಆ ಒಂದು ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.